ನಮಸ್ಕಾರ. ನಾವು ಇವಾಗ ಇರೋದು ನಾಗೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರ. ಇದು ದ್ವಾರಕಾ ಹತ್ರ ಇರುತ್ತೆ. ಈ ದೇವಸ್ಥಾನದ ವಿಶೇಷ ಏನು ಅಂತ ಹೇಳಿದ್ರೆ, ಹಿಂದೆ ಇಲ್ಲಿರೋವಂಥ ಜನಗಳಿಗೆಲ್ಲರಿಗೂ ವಿಷದ ಬಾಧೆ ಇರುತ್ತೆ. ಆವಾಗ ಅವರೆಲ್ಲ ರುದ್ರದೇವರನ್ನು ಪ್ರಾರ್ಥನೆ ಮಾಡಿದಾಗ ಸಾಕ್ಷಾತ್ ರುದ್ರದೇವರೇ ಬಂದು ಇಲ್ಲಿ ಅವರ ಹಾವಿನ ವಿಷದ ಬಾಧೆಯಿಂದ ಇದನ್ನು ಪರಿಹಾರ ಮಾಡಿದ್ರಿಂದ ಇದು ನಾಗೇಶ್ವರ ಕ್ಷೇತ್ರ ಅಂತ ಹೇಳಿ ಪ್ರಸಿದ್ಧವಾಗುತ್ತೆ. ಹಾಗೂ ಇಲ್ಲಿ ಧಾರುಕ ಅಂತ ಒಬ್ಬ ರಾಕ್ಷಸ ಕೂಡ ಇದ್ದ. ಅವನನ್ನು ಸಂಹಾರ ಮಾಡಿ ರುದ್ರದೇವರು ಇಲ್ಲಿರೋ ಎಲ್ಲ ಜನರಿಗೂ ಅವರು ಅನುಗ್ರಹ ಮಾಡಿದ್ರು ಅಂತಲೂ ಇದೆ. ಹಾಗೂ ಪಾಂಡವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಲೂ ಕೆಲವು ಪುರಾಣಗಳಲ್ಲೆಲ್ಲ ಉಲ್ಲೇಖ ಇದೆ. ಈ ಕ್ಷೇತ್ರ ನಮ್ಮ 12 ಜ್ಯೋತಿರ್ಲಿಂಗ ಕ್ಷೇತ್ರ ಏನಿದೆ ನಮ್ಮ ಭರತ ಭೂಮಿಯಲ್ಲಿ, ಅದರಲ್ಲಿ ಇದು ಒಂದು ಜ್ಯೋತಿರ್ಲಿಂಗ ಕ್ಷೇತ್ರ ಆಗಿರುತ್ತೆ. ನೀವು ಎಲ್ಲರೂ ಬಂದು ಇದನ್ನು ನೋಡಲೇಬೇಕಾಗಿರುವಂಥ ಕ್ಷೇತ್ರ. ನೀವು ಈ ಜಾಗಕ್ಕೆ ಬಂದು ವೀಕ್ಷಣೆ ಮಾಡಬೇಕು ಅಂತ ಹೇಳಿದರೆ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸ್ಬೋದು. ಭಾಗೀರಥಿ ಟ್ರಾವೆಲ್ಸ್. ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೂ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿರುತ್ತೆ. ನಮಸ್ಕಾರ.